ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಮರು ಉಡುಗೊರೆಗಳು, ರಿಟರ್ನ್ ಗಿಫ್ಟ್ಸ್. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ವಿವಾಹ, ಗೃಹ ಪ್ರವೇಶ, ನವರಾತ್ರಿ ಮತ್ತು ಸೀಮಂತದಂತಹ ವಿಶೇಷ ಸಂದರ್ಭಗಳಲ್ಲಿ ಅತಿಥಿಗಳಿಗೆ ಪ್ರೀತಿಯಿಂದ ನೀಡುವ ರಿಟರ್ನ್ ಗಿಫ್ಟ್ ಕಲ್ಪನೆಯು ಕೃತಜ್ಞತೆ ಸಲ್ಲಿಸುವ ಸಾಂಪ್ರದಾಯಿಕ ಮಾರ್ಗವಾಗಿದೆ. ಸುಮಂಗಲಿ ಸೆಟ್, ತಾಂಬೂಲ ಬ್ಯಾಗ್, ಹಿತ್ತಾಳೆ ಅಥವಾ ಬೆಳ್ಳಿ ವಸ್ತುಗಳು ಮತ್ತು ಪೂಜಾ ಪರಿಕರಗಳು ಜನಪ್ರಿಯ ಆಯ್ಕೆಗಳಾಗಿವೆ. ರಿಟರ್ನ್ ಗಿಫ್ಟ್ಸ್ ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಕೆಲವು ಅಂಶಗಳೆಂದರೆ: ಸಂದರ್ಭ: ಮದುವೆ, ಸೀಮಂತ ಅಥವಾ ಹಬ್ಬಗಳಿಗೆ ತಕ್ಕಂತೆ ಉಡುಗೊರೆಯನ್ನು ಆಯ್ಕೆ ಮಾಡಬಹುದು. ಬಡ್ಜೆಟ್: ₹50ಯಿಂದ ಪ್ರಾರಂಭವಾಗುವ ಬಡ್ಜೆಟ್ ಮತ್ತು ಪರಿಸರ ಸ್ನೇಹಿ ಆಯ್ಕೆಗಳಿಂದ ಹಿಡಿದು ಹಲವು ಐಷಾರಾಮಿ ಆಯ್ಕೆಗಳು ಲಭ್ಯವಿದೆ. ಇನ್ನು ಬಳಕೆಯ ಬಗ್ಗೆ ನೋಡೋದಾದರೆ, ಅತಿಥಿಗಳಿಗೆ ಉಪಯುಕ್ತವಾಗುವಂತಹ, ಉದಾಹರಣೆಗೆ ಪೂಜಾ ವಸ್ತುಗಳು, ಅಡುಗೆ ಮನೆ ಪರಿಕರಗಳು ಇತ್ಯಾದಿ ವಸ್ತುಗಳನ್ನು ಆರಿಸಬಹುದು. ಕೆಲವು ಜನಪ್ರಿಯ ರಿಟರ್ನ್ ಗಿಫ್ಟ್ಸ್ ಐಡಿಯಾಗಳೆಂದರೆ: ತಾಂಬೂಲ ಸೆಟ್ ಅಥವಾ ಸುಮಂಗಲಿ ಸೆಟ್, ಅರಿಶಿನ ಕುಂಕುಮ, ಗಾಜಿನ ಬಳೆಗಳು, ಸಣ್ಣ ಕನ್ನಡಿ ಮತ್ತು ಅರಿಶಿನ ಕುಂಕುಮದ ಡಬ್ಬಿಗಳನ್ನು ಒಳಗೊಂಡಿರುವ ಸಿದ್ಧ ಸೆಟ್. ಲೋಟಸ್ ಹಲ್ದಿ ಕುಂಕುಮ ಡಬ್ಬಿ. ಪಿಚ್ವಾಯ್ ಕಲೆಗಾರಿಕೆಯಿಂದ ವಿನ್ಯಾಸಗೊಳಿಸಲಾದ ಸುಂದರವಾದ ಗುಲಾಬಿ ಕಮಲದ ವಿನ್ಯಾಸದ ಅರಿಶಿನ ಕುಂಕುಮ ಡಬ್ಬಿಗಳು. ಸಾಂಪ್ರದಾಯಿಕ ಚೀಲಗಳು: ಜೂಟ್ ಅಥವಾ ಬಟ್ಟೆಯ ತಾಂಬೂಲ ಚೀಲಗಳು. ಇವುಗಳನ್ನು ಗೋಣಿ ಚೀಲದ ಚೀಲಗಳು ಅಥವಾ ಪಣ ಚೀಲಗಳು ಎಂದು ಕರೆಯುತ್ತಾರೆ. ರಿಟರ್ನ್ ಗಿಫ್ಟ್ ಆಗಿ ಜೂಟ್ ಬ್ಯಾಗ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಮುಖ ಅನುಕೂಲಗಳು ಇಲ್ಲಿವೆ. ಇವು ಪರಿಸರ ಸ್ನೇಹಿ. ಜೂಟ್ ನೈಸರ್ಗಿಕ ನಾರಿನಿಂದ ಮಾಡಲ್ಪಟ್ಟಿದೆ, ಆದ್ದರಿಂದ ಇವು ಪರಿಸರವನ್ನು ಹಾನಿ ಮಾಡುವುದಿಲ್ಲ ಮತ್ತು ಮಣ್ಣಿನಲ್ಲಿ ಸುಲಭವಾಗಿ ಕರಗುತ್ತವೆ. ಬಳಕೆದಾರರಿಗೆ ಉಪಯುಕ್ತ: ಈ ಚೀಲಗಳು ಬಹಳ ಬಾಳಿಕೆ ಬರುತ್ತವೆ. ಜನರು ಇವುಗಳನ್ನು ಶಾಪಿಂಗ್, ಲಂಚ್ ಬ್ಯಾಗ್ ಅಥವಾ ವಸ್ತುಗಳನ್ನು ಸಂಗ್ರಹಿಸಲು ದೀರ್ಘಕಾಲದವರೆಗೆ ಬಳಸಬಹುದು. ಸಾಂಪ್ರದಾಯಿಕ ಮತ್ತು ಆಕರ್ಷಕ: ಜೂಟ್ ಬ್ಯಾಗ್ಗಳು ವಿಭಿನ್ನ ವಿನ್ಯಾಸಗಳು, ಬಣ್ಣಗಳು ಮತ್ತು ಆಕಾರಗಳಲ್ಲಿ ಲಭ್ಯವಿದೆ. ಇವು ಹಬ್ಬದ ಸಂದರ್ಭಗಳಿಗೆ ಸಾಂಪ್ರದಾಯಿಕ ಮತ್ತು ಸುಂದರ ನೋಟವನ್ನು ನೀಡುತ್ತವೆ. ಬಾಳಿಕೆ ಬರುವಂಥದ್ದು: ಪ್ಲಾಸ್ಟಿಕ್ ಚೀಲಗಳಿಗೆ ಹೋಲಿಸಿದರೆ ಜೂಟ್ ಬ್ಯಾಗ್ಗಳು ಗಟ್ಟಿಯಾಗಿರುತ್ತವೆ. ಇವು ತೂಕವನ್ನು ತಡೆದುಕೊಳ್ಳಬಲ್ಲವು ಮತ್ತು ಸುಲಭವಾಗಿ ಹರಿಯುವುದಿಲ್ಲ. ಕಸ್ಟಮೈಸ್ ಮಾಡಿಸಬಹುದು: ನಿಮ್ಮ ಇಷ್ಟದಂತೆ ಬ್ಯಾಗ್ನ ಮೇಲೆ ಹೆಸರು, ವಿವಾಹದ ದಿನಾಂಕ ಅಥವಾ ವಿಭಿನ್ನ ಚಿತ್ರಗಳನ್ನು ಪ್ರಿಂಟ್ ಮಾಡಿಸಬಹುದು. ಕಡಿಮೆ ಬೆಲೆ: ಇವು ಬಹಳ ಕಡಿಮೆ ಬೆಲೆಯಲ್ಲಿ ಲಭ್ಯವಿದ್ದು ಬಲ್ಕ್ ಆಗಿ ಖರೀದಿಸಿದಾಗ ಜೇಬಿಗೆ ಹೊರೆಯಾಗುವುದಿಲ್ಲ. ಆರೋಗ್ಯಕರ: ಇವು ನೈಸರ್ಗಿಕ ವಸ್ತುವಾಗಿರುವುದರಿಂದ ಆಹಾರ ಪದಾರ್ಥಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ಇಡಲು ಇವು ಸುರಕ್ಷಿತವಾಗಿವೆ. ಇನ್ನು ಇವುಗಳ ಲಭ್ಯತೆಯನ್ನು ನೋಡೋದಾದರೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಮತ್ತು ಮಂಗಳೂರಿನಂತಹ ನಗರಗಳಲ್ಲಿ ಅನೇಕ ಜೂಟ್ ಬ್ಯಾಗ್ ತಯಾರಕರು ಮತ್ತು ಹೋಲ್ಸೇಲರ್ಗಳು ಲಭ್ಯವಿದ್ದಾರೆ. ಇದಿಷ್ಟು ಜೂಟ್ ಬ್ಯಾಗ್ ಬಗೆಗಿನ ಒಂದು ಸಣ್ಣ ಮಾಹಿತಿ. ಮರು ಉಡುಗೊರೆಗೆ ಸೂಕ್ತವಲ್ಲದ ಕೆಲವು ವಸ್ತುಗಳ ಮಾಹಿತಿ ಇಲ್ಲಿದೆ. ಪೂಜಾ ಥಾಲಿ: ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೀನಾಕಾರಿ ಕೆಲಸದ ಪೂಜಾ ತಟ್ಟೆಗಳು. ಮೀನಾಕಾರಿ ಉಡುಗೊರೆ ವಸ್ತುಗಳು ತಮ್ಮ ಸುಂದರವಾದ ಬಣ್ಣಗಳು ಮತ್ತು ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿದ್ದರೂ ಅವುಗಳಲ್ಲಿ ಕೆಲವು ಅನಾನುಕೂಲತೆಗಳಿವೆ. ಅವುಗಳೆಂದರೆ: ಹೆಚ್ಚಿನ ಬೆಲೆ: ಮೀನಾಕಾರಿ ವಸ್ತುಗಳು ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಮಾಡಿದಾಗ ತುಂಬ ದುಬಾರಿಯಾಗಬಹುದು. ನಿರ್ವಹಣೆಯ ಕಷ್ಟ: ಇವುಗಳನ್ನು ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಬಣ್ಣಗಳು ಅಥವಾ ಎನಾಮಲ್ ಬೇಗನೆ ಹಾನಿಗೊಳಗಾಗಬಹುದು. ವಿಶೇಷವಾಗಿ ತೇವಾಂಶ ಅಥವಾ ಗಟ್ಟಿಯಾದ ಮೇಲ್ಮೈಗಳಿಗೆ ತಾಗಿದರೆ ಅದರ ರೂಪುರೇಷೆ ಹಾಳಾಗುವ ಸಾಧ್ಯತೆಗಳಿವೆ. ತೂಕ ಮತ್ತು ಸೂಕ್ಷ್ಮತೆ: ಇವುಗಳ ಮೇಲೆ ಮಾಡುವ ಕಲೆ ಸೂಕ್ಷ್ಮವಾಗಿರುತ್ತದೆ. ಹಾಗಾಗಿ ಬೀಳಿಸಿದರೆ ಅಥವಾ ಜೋರಾಗಿ ಬಡಿದರೆ ಬಣ್ಣ ಬಿರುಕು ಬಿಡುವ ಅಥವಾ ಉದುರುವ ಸಾಧ್ಯತೆ ಇರುತ್ತದೆ. ಬಣ್ಣ ಮಸುಕಾಗುವುದು: ನೇರ ಸೂರ್ಯನ ಬೆಳಕು ಅಥವಾ ರಾಸಾಯನಿಕಗಳಿಗೆ ಒಡ್ಡಿಕೊಂಡರೆ ಕಾಲಾನಂತರದಲ್ಲಿ ಬಣ್ಣ ಮಸುಕಾಗಬಹುದು. ತಜ್ಞರ ಕೈಚಳಕ: ಈ ಕಲೆಗೆ ಹೆಚ್ಚಿನ ತರಬೇತಿ ಅಗತ್ಯವಿರುವುದರಿಂದ ಎಲ್ಲ ಸ್ಥಳಗಳಲ್ಲಿ ಉತ್ತಮ ಗುಣಮಟ್ಟದ ಮೀನಾಕಾರಿ ವಸ್ತುಗಳು ಸಿಗುವುದು ಕಷ್ಟ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೀನಾಕಾರಿ ವಸ್ತುಗಳು ಅಂದವಾಗಿದ್ದರೂ ಅವುಗಳನ್ನು ದೀರ್ಘಕಾಲದವರೆಗೆ ಕಾಯ್ದುಕೊಳ್ಳಲು ಎಚ್ಚರಿಕೆಯ ನಿರ್ವಹಣೆ ಅಗತ್ಯ. ಮರು ಉಡುಗೊರೆಗೆ ಸೂಕ್ತವಲ್ಲದ ಮತ್ತೊಂದು ಆಯ್ಕೆಯೆಂದರೆ ವೈಟ್ ಮೆಟಲ್ ವಸ್ತುಗಳು. ಇವು ವಿಶೇಷವಾಗಿ ಅಡುಗೆ ಪಾತ್ರೆಗಳು ಅಥವಾ ಕಡಿಮೆ ಬೆಲೆಯ ಆಭರಣಗಳಾಗಿ ಬಳಸುವಾಗ ಕೆಲವು ಅನಾನುಕೂಲಗಳನ್ನು ಹೊಂದಿವೆ.
ಅವುಗಳ ಮುಖ್ಯ ಅನಾನುಕೂಲಗಳು ಇಲ್ಲಿವೆ. ಆರೋಗ್ಯದ ಮೇಲಿನ ಪರಿಣಾಮ. ವೈಟ್ ಮೆಟಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದು ಆರೋಗ್ಯಕ್ಕೆ ಅಪಾಯಕಾರಿ. ಇದರಲ್ಲಿ ಸೀಸ, ಕ್ಯಾಡ್ಮಿಯಂನಂತಹ ವಿಷಕಾರಿ ಲೋಹಗಳು ಇರಬಹುದು. ಇವು ಆಹಾರದಲ್ಲಿ ಬೆರೆತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಲೇಪನ ಬೇಗ ಸವೆಯುತ್ತದೆ. ವೈಟ್ ಮೆಟಲ್ ವಸ್ತುಗಳ ಮೇಲೆ ಸಾಮಾನ್ಯವಾಗಿ ಬೆಳ್ಳಿಯ ಲೇಪನ ಇರುತ್ತದೆ. ಇದು ತೊಳೆಯುವಾಗ ಅಥವಾ ಬಳಸುವಾಗ ಬೇಗನೆ ಸವೆದು ಹೋಗುತ್ತದೆ. ಇದರಿಂದ ಒಳಗಿನ ಕಡಿಮೆ ಗುಣಮಟ್ಟದ ಲೋಹ ಕಾಣಿಸಿಕೊಳ್ಳುತ್ತದೆ. ಬಣ್ಣ ಕಳೆದುಕೊಳ್ಳುವುದು. ಬೆಳ್ಳಿಯಂತೆ ಕಂಡರೂ ವೈಟ್ ಮೆಟಲ್ ವಸ್ತುಗಳು ಗಾಳಿ ಮತ್ತು ತೇವಾಂಶಕ್ಕೆ ಒಡ್ಡಿಕೊಂಡಾಗ ಬೇಗನೆ ಕಪ್ಪಾಗುತ್ತವೆ ಅಥವಾ ಬಣ್ಣ ಕಳೆದುಕೊಳ್ಳುತ್ತವೆ. ಇದಕ್ಕೆ ನಿಯಮಿತವಾಗಿ ಪಾಲಿಷಿಂಗ್ ಅಗತ್ಯವಿರುತ್ತದೆ. ಕಡಿಮೆ ಮರುಮಾರಾಟ ಮೌಲ್ಯ. ನಿಜವಾದ ಬೆಳ್ಳಿ ಅಥವಾ ಚಿನ್ನದಂತೆ ವೈಟ್ ಮೆಟಲ್ಗೆ ಮರುಮಾರಾಟದ ಮೌಲ್ಯ ಇರುವುದಿಲ್ಲ. ಇದನ್ನು ಕೇವಲ ಅಲಂಕಾರಿಕ ಅಥವಾ ಫ್ಯಾಷನ್ ವಸ್ತುಗಳಾಗಿ ಮಾತ್ರ ಪರಿಗಣಿಸಲಾಗುತ್ತದೆ. ನಿರ್ವಹಣೆ. ಇವುಗಳನ್ನು ನಿರ್ವಹಿಸುವುದು ಕಷ್ಟ. ತೇವವಾದ ಸ್ಥಳಗಳಲ್ಲಿ ಇಟ್ಟರೆ ತುಕ್ಕು ಹಿಡಿಯುವ ಅಥವಾ ಹಾಳಾಗುವ ಸಾಧ್ಯತೆ ಇರುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವೈಟ್ ಮೆಟಲ್ ವಸ್ತುಗಳು ನೋಡಲು ಆಕರ್ಷಕವಾಗಿದ್ದರೂ ದೀರ್ಘಕಾಲದ ಬಳಕೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಉತ್ತಮವಲ್ಲ. ಮರು ಉಡುಗೊರೆಗಳ ಬಗೆಗಿನ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಭಾವಿಸಿದ್ದೀನಿ. ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದ. ಈಗ ಇಂದಿನ ಕಿವಿಮಾತು. ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ, ಇಂದಿನ ಸಾಧನೆಗಳು ನಿನ್ನೆಯ ನಮ್ಮ ಪ್ರಯತ್ನಗಳು ಮತ್ತು ನಾಳಿನ ಸಾಧನೆಗಳು ಇಂದು ನಾವು ಏನು ಮಾಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಧನ್ಯವಾದ.